ಕೊಡಗು ಜಿಲ್ಲೆಯಲ್ಲಿ ಕಬಡ್ಡಿ ಆಟಗಾರರಿಗೆ ಉತ್ತೇಜನ ನೀಡಿ ಕ್ರೀಡೆಯನ್ನು ಇನ್ನಷ್ಟು ಬೆಳೆಸುವ ಉದ್ದೇಶದಿಂದ ಕೊಡಗು ಕಬಡ್ಡಿ ಅಕಾಡೆಮಿ ಅಸ್ತಿತ್ವಕ್ಕೆ ಬಂದಿದೆ. ಈ ಬಗ್ಗೆ ಮಡಿಕೇರಿಯಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅಕಾಡೆಮಿ ಅಧ್ಯಕ್ಷ ಶರಣ್ ಪೂಣಚ್ಚ, ಜಿಲ್ಲೆಯಲ್ಲಿ ಕಬಡ್ಡಿಗೆ ಎಲ್ಲ ರೀತಿಯಿಂದಲೂ ಉತ್ತೇಜನ ನೀಡಿ ಬೆಳೆಸುವ ನಿಟ್ಟಿನಲ್ಲಿ ಆಟಗಾರರನ್ನು ಗುರುತಿಸಿ ಅವರಿಗೆ ತರಬೇತಿ ಹಾಗೂ ಮಾರ್ಗದರ್ಶನ ನೀಡಲಾಗುವುದು ಮತ್ತು ಪ್ರೋತ್ಸಾಹಿಸುವುದು ಅಕಾಡೆಮಿಯ ಉದ್ದೇಶ ಎಂದರು. ಅಕಾಡೆಮಿ ಮೂಲಕ ಮುಂದಿನ ದಿನಗಳಲ್ಲಿ ಕಬಡ್ಡಿ ತಂಡಗಳಿಗಾಗಿ ಲೀಗ್ ಪಂದ್ಯಾವಳಿಯನ್ನು ಆಯೋಜಿಸಿ ಉತ್ತಮ ಪ್ರತಿಭೆಗಳನ್ನು ಗುರುತಿಸಲಾಗುವುದು. ಅಲ್ಲದೆ ಅಂತವರನ್ನು ರಾಜ್ಯ ಮತ್ತು ರಾಷ್ಟ್ರ ಮಟ್ಟಕ್ಕೆ ಅಣಿಗೊಳಿಸಿ ಕಳಿಸಲಾಗುವುದು ಎಂದರು. ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾಟವನ್ನು ಆಯೋಜಿಸುವುದು, ಅಕಾಡೆಮಿ ಮೂಲಕ ಕೊಡಗಿನಲ್ಲಿ ಬಲಿಷ್ಠ ಕಬಡ್ಡಿ ತಂಡವೊಂದನ್ನು ರಚನೆ ಮಾಡುವುದು ಕೂಡ ನಮ್ಮ ಗುರಿಯಾಗಿದೆ. ಕಬಡ್ಡಿ ಕ್ರೀಡೆಯ ಸಮಗ್ರ ಅಭಿವೃದ್ಧಿಗೆ ಸಂಘಟನಾತ್ಮಕ ರೂಪುರೇಷೆಗಳನ್ನು ಸಿದ್ಧಪಡಿಸಿ ಜಿಲ್ಲೆಯಲ್ಲಿ ಈ ಕ್ರೀಡೆಯನ್ನು ಸರ್ವ ರೀತಿಯಲ್ಲೂ ಅಭಿವೃದ್ಧಿ ಮಾಡಲು ಅಕಾಡೆಮಿ ಬದ್ಧವಾಗಿದೆ ಎಂದು ಶರಣ್ ಪೂಣಚ್ಚ ಹೇಳಿದರು. ಕೊಡಗು ಕಬಡ್ಡಿ ಅಕಾಡೆಮಿಯ ಉದ್ದೇಶ ಏನಂದರೆ, ಇಲ್ಲಿ ಬಹಳಷ್ಟು ಹಳ್ಳಿಯ ಪ್ರತಿಭೆಗಳಿದ್ದಾವೆ ಮತ್ತು ಆ ಪ್ರತಿಭೆಗಳಿಗೆ ಒಂದು ಪ್ಲಾಟ್ಫಾರ್ಮ್ ಅನ್ನು ಮಾಡಿಕೊಡಬೇಕು. ಕ್ರೀಡೆ ಮೂಲಕ ಒಂದು ಕೆಲಸದ ವಿಚಾರದಲ್ಲಿ ಆಗಿರ್ಬೋದು, ನ್ಯಾಷನಲ್ಸ್ ಆಡ್ಬೋದು, ಸ್ಟೇಟ್ ಆಡ್ಬೋದು, ಡಿಫೆನ್ಸ್ ಸರ್ವಿಸಸ್ ಹೋಗುವಂಥ ಎಷ್ಟೋ ಮಕ್ಕಳು ಅವಕಾಶವನ್ನು ಹಿಂದೆ ತುಂಬ ಜನ ಈಗ ನ್ಯಾಷನಲ್ಸ್ ನಡೆಯೋರು ಹೋಗಿದ್ದಾರೆ, ಇಂಡಿಯಾನ ರೆಪ್ರೆಸೆಂಟ್ ಮಾಡಿ ಹೋಗಿದ್ದಾರೆ. ಬಟ್ ಅವರಿಗೆ ಇಲ್ಲಿವರೆಗೂ ಯಾವುದೇ ಥರವಾದಂಥ ಸರ್ಕಾರಿ ಕೆಲಸವನ್ನು ಆಗಿಲ್ಲ. ಸೊ ಮುಂದಿನ ದಿನಗಳಲ್ಲಿ ನಮ್ಮ ಅಕಾಡೆಮಿಯಲ್ಲಿ ಹಳ್ಳಿಯಲ್ಲೂ ಎಲ್ಲ ಥರವಾದಂಥ ಹಳ್ಳಿಯಲ್ಲಿ ಹೋಗಿ ಪ್ರತಿಭೆಗಳನ್ನು ಗುರುತಿಸಿ ಈ ವೇದಿಕೆಯಲ್ಲಿ ನಮ್ಮ ಎಲ್ಲ ಪ್ರಧಾನಾಧಿಕಾರಿಗಳು, ಎಲ್ಲ ವಿಭಾಗದಿಂದ ಬಂದಂಥ ಎಲ್ಲ ಪ್ರಧಾನಾಧಿಕಾರಿಗಳಿಗೆ ನಾನು ಹೇಳೋದೇನೆಂದರೆ, ಸ್ಪೋರ್ಟ್ಸ್ಗೆ ಯಾವುದೇ ಜಾತಿ ಧರ್ಮ ಯಾವುದೂ ಇರೋದಿಲ್ಲ. ಮೊದಲಿಗೆ ಇದು ಕಬಡ್ಡಿ ಆಗಿರ್ಬೋದು, ಯಾವುದೇ ಕ್ರೀಡೆ ಆಗಿರ್ಬೋದು, ಎಲ್ಲ ಕ್ರೀಡೆಗೂ ನಾನು ಉತ್ತೇಜನೆ ಕೊಡ್ಕೊಂಡು ನಮ್ಮದೇ ಹೋದಂಥ ಒಂದು ಫ್ರಾಂಚೈಸಿ ಕೂಡ ಮಾಡಿದ್ದೀನಿ. 3-4 ವರ್ಷದಿಂದ ಅಥ್ಲೆಟ್ಸಿಂದ ಕ್ರಿಕೆಟ್ ಆಗಿರ್ಬೋದು, ಹಾಕಿ ಆಗಿರ್ಬೋದು, ವಾಲಿಬಾಲ್ ಆಗಿರ್ಬೋದು, ಎಲ್ಲ ಕ್ರೀಡೆಗಳು ನಾನು ಪ್ರೋತ್ಸಾಹ ಮಾಡ್ತಾ ಇದ್ದೀನಿ. ಈಗಾಗಲೇ ಈ ಸಚಿನ್ ಪೂವಯ್ಯ ಏನಿದ್ದಾನೆ, ಭಾರತಕ್ಕೆ ಆಡಿದ್ದಾನೆ, ಅವನು ಕೂಡ ಇಲ್ಲಿ ಉಪಾಧ್ಯಕ್ಷ ಸ್ಥಾನದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾನೆ. ಇಲ್ಲಿರೋ ಕೊಡಗಿನಲ್ಲಿ ಮೂಲವಾಗಿ ಕೊಡಗಿನಲ್ಲಿರುವಂಥ ಹಳ್ಳಿ ಪ್ರತಿಭೆ ಮಕ್ಕಳನ್ನು ಗುರುತಿಸಿ ನಾವು ಕ್ಯಾಂಪ್ ಮಾಡಬೇಕು ಅಂತ ಮುಂದಿನ ದಿನಗಳಲ್ಲಿ ಎಲ್ಲರ ಸಹಕಾರದಿಂದ ನಡೆಸಬೇಕು ಅಂತ ಮಾಡಬೇಕು ಅಂತ ಇಚ್ಛೆ ಮಾಡಿದ್ದೀವಿ. ನಮ್ಮ ಕೊಡಗಿನಲ್ಲಿ ಬಹಳಷ್ಟು ಗ್ರಾಮೀಣ ಮಟ್ಟದ ಕ್ರೀಡಾಪಟುಗಳನ್ನ ಮುಂದೆ ಬಂದ ಜಿಲ್ಲೆ, ಕ್ರೀಡೆಯ ತವರೂರಿನಿಂದ ಅನಿಸಿಕೊಂಡಿರುವ ಜಿಲ್ಲೆ. ಸೊ ಬಹಳಷ್ಟು ಬಡ ಕ್ರೀಡಾಪಟುಗಳಿಗೆ ಆರ್ಥಿಕವಾಗಿ ತನ್ನೆಲ್ಲ ಪ್ರತಿಭೆಗಳು ಕೂಡ ಈ ರಾಜ್ಯ ಅಥವಾ ದೇಶದಲ್ಲಿರುವಂತಹ ಅವಕಾಶಗಳನ್ನು ಹೆಚ್ಚಾಗಿರುವಂತಹ ಕ್ರೀಡಾಪಟುಗಳನ್ನ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ನಮ್ಮ ಏನು ಅಧ್ಯಕ್ಷರು ಸಹಕರಿಸಿದ್ದಾರೆ. ಈಗಾಗಲೇ ಬಹಳಷ್ಟು ಸಾಮಾಜಿಕ ಕೆಲಸಗಳನ್ನು ಮಾಡಿಕೊಂಡು ಬಹಳಷ್ಟು ಕ್ರೀಡಾಪಟುಗಳಿಗೆ ಪ್ರೋತ್ಸಾಹವನ್ನು ನೀಡ್ತಾ ಪ್ರತಿಯೊಂದು ಕ್ರೀಡೆಯಲ್ಲಿ ತಮ್ಮ ಸಹಕಾರವನ್ನು ನೀಡಿದ್ದಾರೆ. ಬಹುಶಃ ಇವತ್ತು ಅವರು ನಮ್ಮ ಅಕಾಡೆಮಿಯ ಅಧ್ಯಕ್ಷರಾಗಿರೋದು ನಮ್ಮ ಒಂದು ಅಕಾಡೆಮಿಗೆ ಬೆನ್ನೆಲುಬು, ಬಹುಶಃ ಹೆಮ್ಮೆಯ ವಿಚಾರ. ಇಂದಿನ ದಿನಗಳಲ್ಲಿ ಕೂಡ ಅವರ ಸಹಕಾರದೊಂದಿಗೆ ನಾವು ಈ ಕೊಡಗಿನಲ್ಲಿ ಕಬಡ್ಡಿಯನ್ನು ಒಂದು ಒಳ್ಳೆ ರೀತಿಯ ಮೇಲ್ಮಟ್ಟಕ್ಕೆ ತಗೊಳ್ಳುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಈ ಒಂದು ಕಬಡ್ಡಿ ಅಕಾಡೆಮಿಗೆ ಎಲ್ಲರ ಸಹಕಾರವನ್ನು ಕೊಡ್ತಾ ವಿದ್ಯಾರ್ಥಿಗಳನ್ನು ಜೊತೆಗೆ ಅಂತೇಳಿ ನಾನು ಈ ಮೂಲಕ ಕೇಳಿಕೊಳ್ಳಕ್ಕೆ ಇಷ್ಟ. ಮಾಧ್ಯಮಗೋಷ್ಠಿ ಸಂದರ್ಭ ಮಾಜಿ ಯೋಧ ಹಾಗೂ ಕಬಡ್ಡಿ ಆಟಗಾರ ಪೊನ್ನಚಟ್ಟಿರ ಎಸ್ ಮಾದಪ್ಪ ಅವರನ್ನು ಅಕಾಡೆಮಿ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಗೋಷ್ಠಿಯಲ್ಲಿ ಅಕಾಡೆಮಿ ಪದಾಧಿಕಾರಿಗಳಾದ ಸಚಿನ್ ಪೂವಯ್ಯ, ಸತೀಶ್, ಆದಂ ಹಾಗೂ ಕೀರ್ತನ್ ಉಪಸ್ಥಿತರಿದ್ದರು. ಚಿತ್ತಾರ ನ್ಯೂಸ್, ಮಡಿಕೇರಿ.